ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವದೇವಿತ್ತು. ವೀಕ್ಷಕರೇ, ದರ್ಶನ್ ಪ್ರಕರಣ ಈಗಾಗಲೇ ನಾನು ಆ ಒಂದು ಪಾಯಿಂಟ್ನಲ್ಲಿ ದರ್ಶನ್ ಬಚಾವಾಗುವ ಸಾಧ್ಯತೆ ಹೇಗಿದೆ ಅಂತ ಹೇಳಿ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಆ ವಿಡಿಯೋನ ಇನ್ನು ಯಾರು ಕೂಡ ಹೋಗಿ ನೋಡಿಲ್ಲ ಅಂತಂದರೆ ಈ ವಿಡಿಯೋಗೆ ಹೊಸ ವ್ಯೂವರ್ಸ್ ಬಂದಿದ್ದರೆ ಹೋಗಿ ಆ ವಿಡಿಯೋನ ನೋಡಿಕೊಂಡು ಬನ್ನಿ. ಆ ವಿಡಿಯೋವನ್ನು ನೋಡಿರೋರು ಬಹುಶಃ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡ್ಬೋದು. ವೀಕ್ಷಕರೇ, ನಾನು ಕೋರ್ಟಲ್ಲಿ ಆದಂಥ ಒಂದಷ್ಟು ವಾದ ಮತ್ತು ಪ್ರತಿವಾದಗಳ ಬಗ್ಗೆ ಹೇಳಿದ್ದೆ. ಪವಿತ್ರ ಗೌಡ ಪರ ಲಾಯರ್ ಬಾಲನ್ ಅವರು ರೇಣುಕಾಸ್ವಾಮಿ ತಾಯಿಗೆ ಹಾಕಿದಂಥ ಪ್ರಶ್ನೆಗಳು, ಆ ಪ್ರಶ್ನೆಗೆ ಉತ್ತರಗಳು, ಅಲ್ಲಿ ಸಿಕ್ಕಾಕೊಂಡಂಥ ಒಂದಷ್ಟು ಪಾಯಿಂಟ್ಸ್ಗಳು, ಪೊಲೀಸ್ನವರು ಮಾಡಿದಂಥ ಎಡವಟ್ಟುಗಳು ಪ್ರತಿಯೊಂದನ್ನು ಕೂಡ ನಾನು ಹೇಳಿದ್ದೀನಿ. ಆ ಎಡವಟ್ಟಿನಿಂದ ದರ್ಶನ್ಗೆ ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪ್ಲಸ್ ಆಗುತ್ತೆ ಬೇಲನ್ನು ಪಡೆದುಕೊಳ್ಳೋದಕ್ಕೆ ಅನ್ನೋ ವಿಚಾರವನ್ನು ನಾನೀಗ ಆಲ್ರೆಡಿ ಮನದಟ್ಟು ಮಾಡಿದ್ದೀನಿ. ನೀವು ಅದನ್ನು ಒಂದ್ಸಲ ನೋಡ್ಕೊಂಡು ಬನ್ನಿ. ಈಗ ನಾನು ಹೇಳೋದಕ್ಕೆ ಬಂದಿರೋದು ಬಹಳ ಪ್ರಮುಖವಾದಂಥ ವಿಚಾರ. ಪವಿತ್ರ ಗೌಡ ಅವರು ದರ್ಶನ್ರನ್ನ ಭೇಟಿ ಮಾಡೋದಕ್ಕೆ ಹಪಾಪಿಸ್ತಿದ್ದಾರಂತೆ. ಯಾಕೆ ಭೇಟಿ ಮಾಡೋದಕ್ಕೆ ಹಪಾಪಿಸ್ತಿದ್ದಾರೆ? ಭೇಟಿ ಮಾಡಬೇಕಾ? ದರ್ಶನ್ ಅವರು ಭೇಟಿ ಮಾಡಬೇಕು ಅಂದಿದ್ದಕ್ಕೆ ಏನಂದ್ರು? ಇವೆಲ್ಲದ್ರ ಬಗ್ಗೆನೂ ನೋಡ್ತಾ ಹೋಗೋಣ. ಮೊದಲಿಗೆ ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೇ ನನ್ನ ವೀಡಿಯೋನ ಕೆಲವರು ಇಷ್ಟಪಟ್ಟು ನೋಡ್ತಾ ಇರ್ತೀರಿ. ಸಮ್ಟೈಮ್ಸ್ ಸಬ್ಸ್ಕ್ರೈಬ್ ಆಮೇಲೆ ಮಾಡೋಣ ಅಂದ್ಕೊಂಡು ಸುಮ್ಮನೆ ಇರ್ತೀರಿ. ದಯವಿಟ್ಟು ಆಮೇಲೆ ಮಾಡೋಣ ಅಂದ್ಕೊಂಡವ್ರು ಮರ್ತು ಬಿಡ್ತೀರಿ. ಅದೆಲ್ಲ ಬೇಡ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಈ ಕೂಡಲೇ ಮಾಡಿರೋರು ಓಕೆ, ಥ್ಯಾಂಕ್ ಯು. ಮಾಡಿದವ್ರಿಗೆ ಇದು ವೀಡಿಯೋನ ನೋಡ್ಕೊಂಡು ತಿರ್ಗಾ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡದೆ ದಯವಿಟ್ಟು ಮಾಡ್ರಪ್ಪ. ನೆಕ್ಸ್ಟ್ ವೀಡಿಯೋಗಳನ್ನು ಮಾಡೋದಕ್ಕೆ ನನಗೂ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ಓಕೆ, ನೇರವಾಗಿ ಈಗ ವಿಚಾರಕ್ಕೆ ಬರೋಣ. ವೀಕ್ಷಕರೇ, ಮೊದಲಿಗೆ ಪವಿತ್ರ ಗೌಡ ಅವರು ದರ್ಶನ್ರನ್ನ ಭೇಟಿ ಮಾಡಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇರುವಂಥ ಸುದ್ದಿ ನಿಜಾನ ಸುಳ್ಳ ಅನ್ನೋ ಒಂದು ಅನುಮಾನ ನಿಮ್ಮಲ್ಲಿರುತ್ತೆ. ಅಲ್ಲಿಂದ ನಾನು ಈ ಟಾಪಿಕ್ನ ಸ್ಟಾರ್ಟ್ ಮಾಡ್ತೀನಿ. ಖಂಡಿತವಾಗ್ಲೂ ಹೌದು, ಪವಿತ್ರ ಗೌಡ ಅವರು ದರ್ಶನನ್ನು ಭೇಟಿ ಮಾಡೋದಕ್ಕೆ ಪವಿತ್ರ ಗೌಡ ಮತ್ತು ಅವರ ಲಾಯರ್ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕೆ ಅಂತ ನೀವು ಕೇಳೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಇನ್ನೊಂದು ಪ್ರಶ್ನೆ ನನಗೆ ಗೊತ್ತಿದೆ. ಏನು ಅಂತ. ಅಲ್ಲ ಬ್ರದರ್, ಅದೆಲ್ಲ ನಿಮಗೆ ಹೆಂಗೆ ಗೊತ್ತು? ಈ ವಿಚಾರಗಳು ನಿಮಗೆ ಹೆಂಗೆ ಗೊತ್ತಾಗುತ್ತೆ? ಹೇಗೆ ಇದೆಲ್ಲ ನಿಮಗೆ ಗೊತ್ತಾಗುತ್ತೆ ಅಂತ ನೀವು ಕೇಳೋದಾದರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಯಾಕಂತಂದರೆ ಸೋರ್ಸ್ ಅಂತ ಇರುತ್ತೆ. ಹೆಂಗೆ ಅಂತಂದರೆ ಒಂದಷ್ಟು ಸೀನಿಯರ್ ರಿಪೋರ್ಟರ್ಸ್ಗಳಾಗಿರ್ಬೋದು, ವರದಿಗಾರರಾಗಿರ್ಬೋದು, ಅಲ್ಲಿ ಒಂದಷ್ಟು ಆಫೀಸರ್ಸ್ಗಳ ಜೊತೆ ಟಚ್ಚಲ್ಲಿರ್ತಾರೆ. ಅದೊಂದು ಸೋರ್ಸ್. ನಾವು ಇಂಥವರೇ ಹೇಳಿದರು, ನಮಗೆ ಇಂಥವರೇ ತೋರಿಸಿದ್ರು, ಇವರೇ ವಿಡಿಯೋ ತೋರಿಸಿದ್ರು ಅಂತ ನಾವು ನಿಮಗೆ ಹೇಳೋದು ಅಥವಾ ಅದನ್ನು ಪಬ್ಲಿಕ್ ಮಾಡಿದ್ರೆ ನಮಗೆ ಆ ಸೋರ್ಸ್ ಅನ್ನೋದು ಹೋಗಿಬಿಡುತ್ತೆ. ನಾಳೆ ದಿನ ಇವತ್ತು ಓಕೆ ದರ್ಶನ್ ವಿಚಾರಣ ನೀವು ಹಿಂಗೆ ಹೇಳ್ತಾ ಇದ್ದೀರಿ, ದರ್ಶನ್ ವಿಚಾರಕ್ಕೆ ನೀವು ಆ ಸೋರ್ಸ್ ಆ ಥರ ಇಟ್ಕೊಬಾರ್ದು, ತೋರಿಸ್ಬಾರ್ದು ಅಂತ ನೀವು ಹೇಳ್ಬೋದು. ಬಟ್ ಬೇರೆ ವಿಚಾರಗಳಿಗೆ ನಮಗೆ ಸೋರ್ಸ್ ಬೇಕಾಗುತ್ತಲ್ವಾ? ಸೊ ಇವತ್ತು ನಾವೇನಾದರೂ ಅದನ್ನು ಪಬ್ಲಿಕ್ ಮಾಡಿಬಿಟ್ರೆ ನಮಗೆ ಸೋರ್ಸ್ ಸಿಗಲ್ಲ. ಅಲ್ಲಿ ಏನಾಗ್ತಾ ಇದೆ ಅಂತ ಮಾಧ್ಯಮದವರಿಗೆ ಸೋರ್ಸ್ ಸಿಗಲ್ಲ. ನೀವು ಕೇಳ್ಬೋದು, ಮತ್ತೆ ಸೋರ್ಸ್ ಕಟ್ಕೊಂಡು ನಿಮಗೇನು, ನ್ಯಾಯಯುತವಾಗಿ ನೀವು ಸುದ್ದಿ ಮಾಡಿ ಅಂತ ನೀವು ಹೇಳ್ಬೋದು. ಆದರೆ ಸೋರ್ಸ್ ಬೇಕೇ ಬೇಕು. ಯಾಕಂತಂದರೆ ನಾಳೆ ದಿನ ಅಲ್ಲೇನಾದರೂ ಅವ್ಯವಹಾರಗಳು, ಅಲ್ಲಿ ನಮಗೆ ಏನಾದರೂ ಮಾಧ್ಯಮನ ಕಣ್ತಪ್ಪಿಸಿ ಜನರಿಗೆ ಮೋಸ ಮಾಡುವಂಥ ಘಟನೆಗಳು ಆದಾಗ ಆಗಲೂ ಸೋರ್ಸ್ ಸಿಗಲ್ಲ. ವೀಕ್ಷಕರೇ, ಅರ್ಥ ಮಾಡ್ಕೊಳ್ಳಿ. ನಮಗೆ ಭಾಳ ಇಂಪಾರ್ಟೆಂಟ್. ನೀವು ಇವತ್ತು ಮೀಡಿಯಾದವ್ರನ್ನ ಬೇಕಾದಷ್ಟು ಬೈಬೋದಾದರೆ ಒಂದು ಸಲ ಯೋಚನೆ ಮಾಡಿ, ಎಲ್ಲ ಮಾಧ್ಯಮಗಳು ಬಾಗ್ಲಾಕೊಂಡು ಮನೇಲಿ ಕೂತ್ಕೊಂಡ್ಬಿಟ್ರೆ ಇಡೀ ದೇಶನೇ ಲೂಟಿ ಹೊಡೆದು ಬಿಡ್ತಾರೆ. ಅಂಥ ಖತರ್ನಾಕ್ ಹಲ್ಕಟ್ ಕೆಲವು ರಾಜಕಾರಣಿಗಳಿದ್ದಾರೆ. ಇರಲಿ ಬಿಡಿ, ಕೆಲವು ಅನ್ನೋದಕ್ಕಿಂತ ಹಲವು ಅಂತಲೇ ಹೇಳ್ಬೋದು. ಕೆಲವರು ಇಲ್ಲ ಅನಿಸುತ್ತೆ ಒಳ್ಳೆಯವರು, ಕೆಲವರು ಮಾತ್ರ ಒಳ್ಳೆಯವರು, ಹಲವರು ಮಾತ್ರ ಹಲ್ಕಟ್ಗಳು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ನಾನು ಮೆನ್ಷನ್ ಮಾಡಿದ್ದೀನಿ ಕೆಲವರು ಹಲವರು ಅಂತ. ಇರಲಿ, ಇದು ವಿಚಾರ. ಈಗ ನಿಮಗೆ ಅದು ಕ್ಲಾರಿಫೈ ಆಯಿತು ಅಂತ ಅಂದ್ಕೊಳ್ತೀನಿ ನಾನು. ಪವಿತ್ರ ಗೌಡ ದರ್ಶನ್ರನ್ನ ಭೇಟಿ ಮಾಡಬೇಕು ಅಂತ ಕೇಳಿರೋದು ನಿಜ. ಸೊ ಭೇಟಿ ಮಾಡಬೇಕಾ ಬ್ರದರ್? ಭೇಟಿ ಮಾಡಿದ್ರೆ ಒಳ್ಳೇದ ಅಂತ ನಿಮ್ಮಲ್ಲಿ ಒಂದು ಪ್ರಶ್ನೆ ಇರುತ್ತೆ. ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನನ್ನ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ, ಆಮೇಲೆ ದರ್ಶನ್ರವ್ರ ಹತ್ರ ಕೂಡ ಬೇಡ್ಕೊಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಪವಿತ್ರ ಗೌಡರನ್ನು ದರ್ಶನ್ರವರು ಭೇಟಿ ಮಾಡಬಾರ್ದು ಮಾಡಬಾರ್ದು. ಯಾವುದೋ ಒಂದು ಕಾನೂನು ಪ್ರಕ್ರಿಯೆಗೆ ಅಲ್ಲಿ ಇಲ್ಲಿ ಅಂತ ಒಂದು 2 ಸಲ ಭೇಟಿ ಮಾಡಿದ್ರೆ ಪರವಾಗಿಲ್ಲ. ಅದನ್ನು ಬಿಟ್ಟು ಬೇರೆ ವಿಚಾರ ಅಂತ ಭೇಟಿ ಆಗಕೂಡದು. ಸೊ ದರ್ಶನ್ರವರು ಭೇಟಿ ಆಗೋದಕ್ಕೆ ಒಪ್ಕೊಂಡಿದ್ದಾರಾ ಅಂತ ನೀವು ನನ್ನ ಕೇಳೋದಾದರೆ ಇಲ್ಲ. ದರ್ಶನ್ರವರು ಈ ಭೇಟಿಯನ್ನು ನಯವಾಗಿಯೇ ತಿರಸ್ಕರಿಸಿದ್ದಾರೆ. ಪವಿತ್ರ ಅವರು ನಿಮ್ಮನ್ನು ಭೇಟಿ ಮಾಡ್ಬೇಕಂತಂದಾಗ ಬೇಡ ಅನ್ನೋ ಥರ ಮಾತಾಡಿದ್ದಾರೆ. ಅಂದರೆ ನಯವಾಗಿಯೇ ತಿರಸ್ಕರಿಸ್ಬಿಟ್ಟಿದ್ದಾರೆ. ಸೊ ಈ ನಯವಾಗಿ ತಿರಸ್ಕರಿಸಿರೋದು ಪವಿತ್ರ ಗೌಡರ ಕೋಪ ಹಾಗೂ ಕೂಡ ಕಾರಣ ಆಗಿದೆಯಂತೆ. ಸೊ ವೀಕ್ಷಕರೇ, ಇಲ್ಲಿ ದರ್ಶನ್ ಮತ್ತು ಪವಿತ್ರ ಇಲ್ಲಿ ಮತ್ತೆ ಒಂದಾಗೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಕಾನೂನು ಪ್ರಕ್ರಿಯೆಗಳಲ್ಲಿ ಒಂದಷ್ಟು ಪವಿತ್ರ ಗೌಡಗೆ ಪ್ಲಸ್ ಆಗೋ ಸಾಧ್ಯತೆ ಇದೆ, ಅಥವಾ ಇಬ್ಬರಿಗೂ ಮೈನಸ್ ಆಗೋ ಸಾಧ್ಯತೆ ಇದೆ. ದರ್ಶನಿಗಂತೂ ಇಲ್ಲಿ ಯಾವುದೇ ರೀತಿಯ ಉಪಯೋಗ ಇಲ್ಲ. ಇನ್ನೊಂದು ಇವರ ಭೇಟಿಯಿಂದ ದರ್ಶನ್ ಮತ್ತು ಪವಿತ್ರ ಮತ್ತೆ ಒಂದಾಗೋದು ಅಥವಾ ಮತ್ತೆ ಏನಾದರೂ ಮೋಡಿ ಮಾಡಿಬಿಡೋದು, ಈ ಥರದ್ದೇನಾದ್ರು ಆಗಿಬಿಟ್ರೆ ಅಲ್ಲಿ ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನಿಗಳ ಅತ್ತಿಗೆ ವಿಜಯಲಕ್ಷ್ಮಿ ಅವರಿಗೆ ನೋವಾಗುತ್ತೆ. ಆಗ ವಿಜಯಲಕ್ಷ್ಮಿ ಅವರು ಇಲ್ಲಿ
ಹಿಂದೆ ಸರಿಯುವಂಥ ಸಾಧ್ಯತೆಗಳಿರುತ್ತೆ. ಈ ವ್ಯಕ್ತಿಗೆ ಎಷ್ಟು ಒಳ್ಳೇದು ಮಾಡಿದ್ರು ಕೂಡ ಇಷ್ಟೇ ಅನ್ನೋ ಆಲೋಚನೆಗಳು ಅಥವಾ ಮೈಂಡ್ಸೆಟ್ ಬಂದುಬಿಟ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈಗ ಆಲ್ರೆಡಿ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡನ ವಿಚಾರದಲ್ಲಿ ಬಹಳ ನೊಂದು ಬೆಂದಿದ್ದಾರೆ. ಇದೇ ವಿಚಾರಕ್ಕೆ ಸಾಕಷ್ಟು ಗಲಾಟೆಗಳಾಗಿವೆ. ದರ್ಶನ್ ಅವರಿಂದ ಬಾಯಿಗೆ ಬಂದಂಗೆ ಬೈಸ್ಕೊಂಡಿರೋದು ಕೂಡ ಉಂಟು. ಇಷ್ಟೆಲ್ಲ ಆದರೂ ಕೂಡ ಆ ದೇವತೆ ತನ್ನ ಪತಿಗೋಸ್ಕರ ಆಕೆಯ ಹೋರಾಟ ಇದೆಯಲ್ಲ, ಹ್ಯಾಟ್ಸ್ ಆಫ್ ಬಿಡಿ. ನಾನು ಆಲ್ರೆಡಿ ಹೇಳಿದ್ದೀನಿ, ನನಗೆ ಯಾರೋ ಕೇಳ್ತಾ ಇದ್ರು ನಿನಗೆ ಯಾವ ರೀತಿ ಹೆಂಡ್ತಿ ಬೇಕು ಬ್ರದರ್ ಅಂತಂದರೆ, ನನಗೆ ವಿಜಯಲಕ್ಷ್ಮಿ ರೀತಿಯಾದಂಥ ನನಗೆ ಹೆಂಡ್ತಿ ಬೇಕು, ಆಕೆಯನ್ನೇ ಹೋಲುವ ಅಂದರೆ ಮುಖಚಹರೆ ಅಲ್ಲ, ಆಕೆಯ ಗುಣಗಳನ್ನೇ ಹೋಲುವ, ಆಕೆಯ ಗುಣಗಳಿರುವಂತಹ ಒಂದು ನನಗೆ ಹೆಂಡ್ತಿ ಬೇಕು ಅಂತ ನಾನು ಎಷ್ಟೋ ಸಲ ನಾನು ಈ ಹಿಂದೆ ರಿಪಬ್ಲಿಕಲ್ಲಿ ಇದ್ದಾಗಲೂ ಕೂಡ, ನಾನು ಬೇರೆ ಚಾನಲ್ಗಳಲ್ಲಿ ಇದ್ದಾಗಲೂ ಕೂಡ ಇದನ್ನು ನಾನು ಮಾತಾಡಿದ್ದೀನಿ, ಓಪನ್ ಆಗಿ ಹೇಳಿದ್ದೀನಿ. ಸೊ ಅಂಥ ದೇವತೆಯನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆಗ ಅಂಥ ದೇವತೆಯನ್ನು ಕಳೆದುಕೊಂಡ್ರೆ ದರ್ಶನ್ ಪರವಾಗಿ ಹೋರಾಟ ಮಾಡುವವರ ಸಂಖ್ಯೆ ಕಡಿಮೆ ಆಗಿಬಿಡುತ್ತೆ. ಆಟೋಮೆಟಿಕ್ ಆಗಿ ಯಾರು ಅವ್ರ ಪರ ನಿಂತಿದ್ದಾರೆ ಅವರೆಲ್ಲರೂ ಕೂಡ ಹಿಂದೆ ಸರಿಯುವ ಸಾಧ್ಯತೆಗಳಿರುತ್ತೆ. ಮತ್ತು ಪವಿತ್ರ ಗೌಡ ಮತ್ತು ದರ್ಶನ್ ಒಂದಾಗಿ ಮತ್ತೆ ಆ ರೀತಿಯ ವರ್ತನೆಯನ್ನು ತೋರಿದ್ರೆ ಒಂದಷ್ಟು ಏನು ಕಲ್ಟ್ ಅಭಿಮಾನಿಗಳಲ್ಲಿ ಒಂದಷ್ಟು ಅಭಿಮಾನಿಗಳನ್ನು ಮತ್ತೆ ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಯಾಕಂತಂದರೆ ಈಗ ಇದೊಂದು ಅಭಿಮಾನಿಗಳ ಮನಸ್ಸಲ್ಲಿ ಆಯ್ತಪ್ಪ ಇದು ಆಗೋಯ್ತು, ಇನ್ಮೇಲೆ ಹಂಗೆ ಆಗಲ್ಲ ನಮ್ಮ ಬಾಸ್ ಅನ್ನೋ ಲೆಕ್ಕಾಚಾರ ಇಟ್ಕೊಂಡಿರೋ ಒಂದಷ್ಟು ಅಭಿಮಾನಿಗಳಿದ್ದಾರೆ. ಇನ್ನು ಕೆಲವು ಅಭಿಮಾನಿಗಳಿದ್ದಾರೆ ನಮ್ಮ ಬಾಸ್ ಏನೇ ಮಾಡಿದ್ರು ನಮ್ಮ ಬಾಸೆ ಅಂತ ಬಿಡಿ, ಅವ್ರದ್ದು ವರ್ಗ ಬಿಟ್ಟಾಕಿ, ಆದರೆ ಇದೇ ಲಾಸ್ಟ್, ಇನ್ನು ಮುಂದೆ ಈ ರೀತಿ ಆದರೆ ಅನ್ನುವಂಥ ಒಂದು ಎಷ್ಟೋ ಸಹಸ್ರಾರು ಅಭಿಮಾನಿಗಳಿದ್ದಾರೆ. ಸೊ ಆ ಅಭಿಮಾನಿಗಳಿಂದ ಏನು ಸಮಸ್ಯೆ ಆಗುತ್ತೆ ಅಂತಂದರೆ, ಅಂದರೆ ಆ ಅಭಿಮಾನಿಗಳಿಂದ ಸಮಸ್ಯೆ ಆಗಲ್ಲ, ದರ್ಶನ್ ಅವರ ಪವಿತ್ರ ಗೌಡನ ಭೇಟಿ ಮಾಡೋದ್ರಿಂದ ಅಂತಹ ಒಂದಷ್ಟು ಅಭಿಮಾನಿಗಳನ್ನು ಕಳ್ಕೊಂಡ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ ಮುಂದಿನ ಸಿನಿ ಜೀವನ ಲೈಫ್ ಅಂತ. ಸೊ ದರ್ಶನ್ ಅವರು ಈಗ ಏನು ಮೀಟ್ ಮಾಡೋದಕ್ಕೆ ಒಪ್ಕೊಂಬಿಟ್ರಾ? ಇಲ್ಲ, ಯಾವುದೇ ಕಾರಣಕ್ಕೂ ದರ್ಶನ್ ರವರು ಮೀಟ್ ಮಾಡೋದಕ್ಕೆ ಒಪ್ಕೊಂಡಿಲ್ಲ, ಒಪ್ಕೊಳ್ಳೋಕೂಡದು. ಸೊ ಒಪ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ನೋಡಿ, ಅಲ್ಲೂ ಕೂಡ ಒಂದು ಮೈನಸ್ ಇದೆ. ಅದು ಒಂದು ಮೈನಸ್ಸು, ಅದರಿಂದ ಬಚಾವಾಗೋದಕ್ಕೆ ನೂರಾರು ದಾರಿಗಳಿದ್ದಾವೆ. ಬಟ್ ಏನಾಗುತ್ತೆ ಅಂತಂದರೆ ವೀಕ್ಷಕರೇ, ನಾವು ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ನಾನೊಬ್ಬ ಜರ್ನಲಿಸ್ಟ್ ಆಗಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಎಲ್ಲ ಆ್ಯಂಗಲ್ನಲ್ಲೂ ಕೂಡ ನಿಮಗೆ ಮುಟ್ಟಿಸಿದಾಗ ನೀವು ಓಕೆ ಒಂದು ಸ್ಯಾಟಿಸ್ಫೈಡ್ ಆಗಿ ಯೋಚನೆ ಮಾಡ್ತೀರಾ. ಇಲ್ಲ ಅಂತಂದರೆ ನನ್ನಲ್ಲೇ ಏನೋ ಕೊರತೆ ಇದೆ, ಇವನು ಹೇಳೋ ರೀತಿಯಲ್ಲಿ ಏನೋ ನನಗೆ ಯಾವುದು ಸರಿ ಕಾಣ್ತಿಲ್ಲ ಅನ್ಸೋಕ್ಕೆ ಶುರುವಾಗ್ಬಿಡುತ್ತೆ. ಸೊ ಎಲ್ಲೋ ಒಂದು ಕಡೆ ದರ್ಶನ್ ರವರು ಏನಾದರೂ ಪವಿತ್ರ ಗೌಡರನ್ನು ತಿರಸ್ಕರಿಸಿ ಅಥವಾ ಮೀಟ್ ಮಾಡೋದಕ್ಕೋ ಭೇಟಿ ಮಾಡೋದಕ್ಕೋ ದೂರ ಇಟ್ಟು ಪವಿತ್ರ ಗೌಡ ಸಹವಾಸನೇ ಬೇಡ, ನಾನು ಬಚಾವಾದರೆ ಸಾಕು ಅಂತ ಲೆಕ್ಕಾಚಾರದಿಂದ ಏನಾದ್ರು ಬೇರೆ ಬೇರೆ ರೀತಿಯಾದ ಪ್ಲಾನಿಂಗ್ಗಳನ್ನು ಯೋಜನೆಗಳನ್ನು ಮಾಡಿಕೊಂಡು ದರ್ಶನ್ ರವರು ಏನಾದರೂ ಜೈಲಿಂದ ಬೇಲ್ ತೊಗೊಂಡು ಬಂದು, ಯಾಕಂದರೆ ಪವಿತ್ರ ಗೌಡ ಇನ್ನೂ 1 ವರ್ಷಗಳ ಕಾಲ ಒಳಗಿರಬೇಕಾಗುತ್ತೆ ಅಂತ ಆಲ್ರೆಡಿ ಅವರ ಲಾಯರೇ ಓಪನ್ ಆಗಿ ಹೇಳಿರೋದ್ರಿಂದ ಬಹುಶಃ ಅಷ್ಟು ಆಗೇ ಆಗುತ್ತೆ. ಸೊ ದರ್ಶನ್ ಅವ್ರದ್ದು ಹತ್ತತ್ರ ಅಲ್ಲಿವರೆಗೂ ಆಗುತ್ತೆ. ಸೊ ಅದ್ರ ನಡುವೆ ಏನಾದರೂ ಇವರು ಪ್ಲ್ಯಾನ್ ಮಾಡಿ ಅಥವಾ ಏನೋ ಒಂದು ಗಿಮಿಕ್ ಮಾಡಿ ಅಲ್ಲೇನೋ ದರ್ಶನ್ ಅವರ ಒಂದು ಪಾತ್ರ ಇಲ್ಲ ಅಂತ ಸೃಷ್ಟಿಸಿ, ಪಾತ್ರ ಇದೆ, ನಾನು ಇಲ್ಲ ಅಂತ ಹೇಳೋದಕ್ಕೆ ಹೋಗಲ್ಲ, ಹಂಗನ್ ಮಾತ್ರಕ್ಕೆ ಪೂರ್ತಿ ಅವರೇ ಕೊಲೆ ಮಾಡಿದ್ದಾರೆ, ಅವರದ್ದೇ ತಪ್ಪು ಅಂತ ನಾನು ಹೇಳೋಕ್ಕೂ ಹೋಗೋದಿಲ್ಲ. ಪಾತ್ರ ಅಂತೂ ಖಂಡಿತವಾಗಿದೆ. ಈ ಒಂದು ಸ್ಟೋರಿಯಲ್ಲಿ ಅವ್ರದ್ದೊಂದು ಪ್ರಮುಖ ಪಾತ್ರ ಅಂತೂ ಇದೆ, ನಾನು ಇಲ್ಲ ಅಂತ ಹೇಳಲ್ಲ. ಅಷ್ಟಿಲ್ಲದೆ ಸುಪ್ರೀಂ ಕೋರ್ಟ್ ಬೇಲನ್ನು ರದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಿರುವಾಗ ದರ್ಶನ್ ರವರು ಅಲ್ಲೇನಾದರೂ ಒಂದು ಒಳ್ಳೆ ಪಾಯಿಂಟನ್ನು ಇಟ್ಕೊಂಡು, ಈಗ ನಾನು ಹೇಳಿದೆ ಟೆಕ್ನಿಕಲಿ ಪಾಯಿಂಟ್ ಹೆಂಗೆ ಎಡವಟ್ಟಾಗಿದೆ, ಪೊಲೀಸ್ನವರ ಎಡವಟ್ಟು ಏನಾಗಿದೆ ರೇಣುಕಾಸ್ವಾಮಿ ಮೊಬೈಲ್ ರಿಟ್ರೀವ್ ವಿಚಾರದಲ್ಲಿ ಅಂತ. ಸೊ ಆ ಪಾಯಿಂಟ್ ಇಟ್ಕೊಂಡು ಅಥವಾ ಮತ್ತೊಂದೋ ಮಗದೊಂದೋ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಬೇಲ್ ತಗೊಂಡು ಆಚೆ ಬಂದು ಪವಿತ್ರ ಗೌಡ ಅವರು ಜೈಲೊಳಗಡೆ ಇರೋ ರೀತಿಯಲ್ಲಿ ಏನಾದರೂ ಆದರೆ ಆಗ ಬಹುಶಃ ಪವಿತ್ರ ಗೌಡ ಅವರು ಉಲ್ಟಾ ಹೊಡೆಯುವ ಸಾಧ್ಯತೆಗಳಿರುತ್ತೆ. ಪವಿತ್ರ ಗೌಡ ಅವರು ತಾನು ಮಾಡಿದ ತಪ್ಪನ್ನು ತನ್ನ ಮೇಲೆ ಅಲ್ಲದೇನೆ ನಾವೆಲ್ಲ ಸೇರಿ ಹೀಗೆ ಮಾಡಿದ್ದು ನಿಜ ಅಂತೇಳಿ ಜಡ್ಜ್ ಮುಂದೆ ಒಪ್ಪಿಕೊಳ್ಳುವ ಸಾಧ್ಯತೆ ಇರುತ್ತೆ. ಆ ಕೋಪನೋ ಅಥವಾ ಆ ತಾಪದಿಂದಲೋ ದರ್ಶನ್ರನ್ನು ಕೂಡ ಸಿಕ್ಕಿ ಹಾಕಿಸುವ ಸಾಧ್ಯತೆಗಳಿರುತ್ತೆ. ಸೊ ಹೀಗಿದ್ದಾಗ ಸ್ವಲ್ಪ ಕಾನೂನು ಪ್ರಕ್ರಿಯೆಗೆ ಸ್ವಲ್ಪ ಮೀಟ್ ಮಾಡಬೇಕಾಗುತ್ತೆ. ಸೊ ಈ ಮೀಟ್ ದರ್ಶನ್ರವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳ್ತಿರುವಂಥ ಈ ಮೀಟೇ ಬೇರೆ ಅಂತ ಅನಿಸ್ತಾ ಇದೆ ನನಗೆ. ಅಷ್ಟೊಂದು ಬಲವಂತದಿಂದ ಮಾಡ್ತಿರೋ ಮೀಟ್. ಆ ಕಾನೂನು ಪ್ರಕ್ರಿಯೆಗೆ ಪವಿತ್ರ ಗೌಡನೇ ಏನು ಹೋಗಿ ದರ್ಶನ್ರ ಮೀಟ್ ಮಾಡಬೇಕು ಅಂತೇನಿಲ್ಲ, ಅವರ ಲಾಯರ್ ಹೋಗ್ಬಿಟ್ಟು ದರ್ಶನ್ರವ್ರನ್ನ ಮೀಟ್ ಮಾಡಿದ್ರು ನಡೆಯುತ್ತೆ. ಪವಿತ್ರ ಗೌಡನ ದರ್ಶನ್ ಮೀಟ್ ಮಾಡಬೇಕು ಅಂದರೆ ದರ್ಶನೇ ಹೋಗಿ ಪವಿತ್ರ ಗೌಡನ ಮೀಟ್ ಮಾಡಬೇಕು ಅಂತಿಲ್ಲ. ದರ್ಶನ್ ಪರವಾಗಿರೋ ಲಾಯರ್ ಹೋಗ್ಬಿಟ್ಟು ಪವಿತ್ರ ಗೌಡನ ಮೀಟ್ ಮಾಡಬಹುದಾಗಿದೆ. ಹೋಗಿ ಇವರಿಬ್ಬರೇ ಹೋಗ್ಬಿಟ್ಟು ಮೀಟ್ ಮಾಡಬೇಕು ಅನ್ನೋದೇನಿಲ್ಲ, ಕಾನೂನು ಪ್ರಕ್ರಿಯೆಗೋಸ್ಕರ. ಅದನ್ನು ಹೊರತುಪಡಿಸಿ ಇವರು ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಅಂದರೆ ಬಹುಶಃ ನನಗಿರೋ ಬೇರೆಯದ್ದೇ ಇದೆ ಇಲ್ಲಿ ಅಂತ ನನಗನ್ನಿಸ್ತಾ ಇದೆ. ಅದು ಯಾವುದೂ ಕೂಡ ಆಗಬಾರ್ದು, ಅವೆಲ್ಲವೂ ಕೂಡ ಸಮಂಜಸವಲ್ಲ. ಸೊ ಹೀಗಿದ್ದಾಗ ನಿಮಗೆ ನೋಡಿ ಎಲ್ಲ ಆ್ಯಂಗಲ್ನಿಂದಲೂ ಕೂಡ ಹೇಳಿದ್ದೀನಿ. ನಾನು ಅದಕ್ಕೆ ಹೇಳ್ತಾ ಇರೋದು. ಕೊನೆಯದಾಗಿ ಈ ವಿಡಿಯೋನ ಸಂದೇಶ ಏನು ಅಂತಂದರೆ, ಅಭಿಮಾನಿಗಳೇ ದಯವಿಟ್ಟು ಎಚ್ಚರಗೊಳ್ಳಿ. ಪ್ರತಿಯೊಂದು ನಮ್ಮ ಅಭಿಮಾನ ಏನು ಮಾಡಿಸ್ಬಿಡುತ್ತೆ ಅಂದರೆ, ಮತ್ತೊಬ್ಬರ ಕೈಯಿಂದ ನಾವು ತೋರುವಂಥ ಅಭಿಮಾನ ಅವ್ರ ಕೈಯಿಂದ ತಪ್ಪು ಮಾಡಿಸ್ಬಿಡುತ್ತೆ. ಇಲ್ಲಿವರೆಗೂ ಆಗಿದ್ದಾಗಿದೆ. ಮುಂದಿನ ದಿನಗಳಲ್ಲಿ ದರ್ಶನ್ ರವರಿಂದ ಯಾವುದೇ ಎಡವಟ್ಟುಗಳಾಗಬಾರ್ದು, ಒಂದೇ ಒಂದು ಸಣ್ಣ ತಪ್ಪುಗಳು ಕೂಡ ಆಗಬಾರ್ದು. ಮೀಡಿಯಾದವರಾಗಲಿ ಅಥವಾ ಜನ ಆಗಲಿ ಅಭಿಮಾನಿಗಳಾಗಲಿ ನೋಟ್ ಮಾಡುವಂಥ, ಪಾಯಿಂಟ್ ಮಾಡಿ ಹೇಳುವಂಥ ಯಾವುದೇ ತಪ್ಪುಗಳು ಕೂಡ ಅವರಿಂದ ಆಗಬಾರ್ದು ಅಂದರೆ ನಾವು ಅಭಿಮಾನಿಗಳು ಸ್ವಲ್ಪ ಬದಲಾಗಬೇಕಾಗಿದೆ. ಅಂದರೆ ಸ್ವಲ್ಪ ಅವರಿಗೆ ಅಭಿಮಾನಿಗಳು ನೀವೆಲ್ಲ ಏನು ಮಾಡಬೇಕು ಅಂತಂದರೆ, ನೀವು ಮಾಡಿದ್ದನ್ನು ಸರಿ ಅಂತ ಹೇಳೋದನ್ನು ನಿಲ್ಲಿಸಬೇಕಾಗಿದೆ. ನೀವು
ನೀವು ಈ ರೀತಿ ಮತ್ತೆ ಮುಂದುವರೆದ್ರೆ ನಾವು ನೋಡಿ ನಮ್ಮೆಲ್ಲರನ್ನೂ ಕೂಡ ನೀವು ಕಳ್ಕೊಳ್ತೀರಾ ಅಂತ ನಾವು ಅವರಿಗೆ ವಿಚಾರವನ್ನು ಮುಟ್ಟಿಸ್ಬೇಕಾಗಿದೆ. ಹಾಗಾಗಿ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಕೆಲವೊಮ್ಮೆ ಅಭಿಮಾನಿಗಳು ನನ್ನ ಅಭಿಮಾನಿಗಳು ನಾನು ಏನು ಮಾಡಿದ್ರು, ನಾಳೆ ದಿನ ನಾನು ಎಂಥ ದೊಡ್ಡ ಕ್ರೈಮ್ ಮಾಡಿದ್ರು ನನ್ನನ್ನು ಅವ್ರು ಪ್ರೀತಿಸ್ತಾರೆ ಅನ್ನೋ ಒಂದು ದೊಡ್ಡ ಕಾನ್ಫಿಡೆನ್ಸ್ ಏನು ಮಾಡಿಸ್ಬಿಡುತ್ತೆ, ಎಲ್ಲವನ್ನೂ ಹಾಳು ಮಾಡಿಸ್ಬಿಡುತ್ತೆ, ಜೀವನವನ್ನೇ ಹಾಳು ಮಾಡಿಸ್ಬಿಡುತ್ತೆ. ಸೊ ಆ ಒಂದು ಕಾನ್ಫಿಡೆನ್ಸ್ ಮೇಲೆ ಮತ್ತೆ ಏನಾದರೂ ಪವಿತ್ರ ಗೌಡನ ಮೀಟ್ ಆಗೋದು, ಮತ್ತೆ ಅವ್ರು ಏನಾದರೂ ಕಚ್ಕೊಳ್ಳೋದು, ಆಮೇಲೆ ಮತ್ತೆ ಬೇರೆ ಬೇರೆ ರೀತಿಯಲ್ಲೇ ಏನಾದರೂ ಆವಾಗ ವಿಜಯಲಕ್ಷ್ಮಿ ದೂರ ಆಗೋದು, ಈ ಥರ ಸಾಧ್ಯತೆಗಳು ನಾನು ಹೇಳ್ತಾ ಇರೋದು. ಹಾಗೇ ಬಿಡ್ತಾರೆ ಅಂತಲ್ಲ, ಆ ಸಾಧ್ಯತೆ ಖಂಡಿತವಾಗ್ಲೂ ಇದೆ. ಸುಳ್ಳ ನಿಮಗೆ ಬೇಕಾದ್ರೆ ಏನು ಅನಿಸುತ್ತೆ ನನ್ನ ಮಾತಲ್ಲಿ, ನಿಜ ಇದೆ ಅಂತ ಅನ್ಸಲ್ವಾ? ಸೊ ಹೇಳಿ, ಅದಕ್ಕೋಸ್ಕರ ನೀವು ಅಭಿಮಾನಿಗಳು ದಯವಿಟ್ಟು ಈ ವಿಚಾರದಲ್ಲಿ ಸ್ವಲ್ಪ ಬದಲಾಗಬೇಕಾಗಿದೆ. ನನ್ನ ಮಾತು ನಿಮಗೆ ಕಹಿ ಅನಿಸ್ಬೋದು, ಅಥವಾ ನನ್ನ ಮಾತು ನಿಮಗೆ ಒಂಥರ ಖಾರವಾಗಿ ಕೇಳಿಸ್ಬೋದು, ಆದರೆ ಅದರಲ್ಲಿ ತುಂಬ ಒಳ್ಳೆಯ ಬುದ್ಧಿಗಳು ಅಥವಾ ತುಂಬ ಒಳ್ಳೆಯ ಒಂದು ವಿಚಾರ ಅಡಗಿದೆ. ಅದನ್ನು ದಯವಿಟ್ಟು ಯಾರು ಅಲ್ಲಗಳೆಬೇಡಿ. ಅದನ್ನು ನೀವು ಯೋಚನೆ ಮಾಡಿಬಿಟ್ಟು ಆ ಪಾಯಿಂಟ್ನ ನೀವು ತೊಗೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಶೇರ್ ಮಾಡೋದು ಮರಿಬೇಡಿ. ಎಲ್ಲ ಅಭಿಮಾನಿಗಳಿಗೂ, ಎಲ್ಲ ಅಭಿಮಾನಿಗಳ ಗ್ರೂಪ್ಗಳಿಗೂ ಈ ವಿಡಿಯೋನ ಮುಟ್ಟಿಸ್ದಾಗಲೇ ಎಲ್ಲ ಅಭಿಮಾನಿಗಳಿಗೂ ಒಂದು ಅರ್ಥ ಆಗೋದು. ಪದೇ ಪದೇ ತಪ್ಪುಗಳು ಆಗ್ತಾ ಇದ್ರೆ ನಾವು ಯಾರೂ ಕೂಡ ಸಹಿಸ್ಲಿಕ್ಕೆ ಆಗೋದಿಲ್ಲ. ಸೊ ನಮ್ಮ ಹೀರೋ, ನಮ್ಮ ಇಂಡಸ್ಟ್ರಿಯ ನಟ, ನಮ್ಮ ಹೆಮ್ಮೆ. ಮುಂದಿನ ದಿನಗಳಲ್ಲಿ ಅತಿ ದೊಡ್ಡ ಸಿನಿಮಾಗಳನ್ನು ನಾವು ನೋಡಬೇಕಿದೆ. ಇವತ್ತು ಕೆಲವೊಂದು ಸಿನಿಮಾಗಳು ಫ್ಲಾಪ್ ಆಗ್ತಾ ಇರ್ಬೋದು, ಹಿಟ್ ಆಗ್ತಾ ಇರ್ಬೋದು, ಅದು ಸೆಕೆಂಡ್ರಿ. ಆದರೆ ಮುಂದಿನ ದಿನಗಳಲ್ಲಿ ನಾವು ದೊಡ್ಡ ಒಂದು ಕನಸನ್ನು ಅವರಿಂದ ನಾವು ಕಾಣಬೇಕಿದೆ. ಸೊ ಹೀಗಿರುವಾಗ ದಯವಿಟ್ಟು ನಾವು ಅವ್ರನ್ನ ಬಿಟ್ಕೊಡ್ಬಾರ್ದು. ಅಂತಂದರೆ ನಾವು ಅವ್ರಿಗೆ ಬುದ್ಧಿ ಹೇಳಲೇಬೇಕು, ಅಭಿಮಾನಿಗಳಾಗಿ ಅವ್ರಿಗೆ ಬುದ್ಧಿ ಹೇಳಲೇಬೇಕು, ಎಚ್ಚರವನ್ನು ಹೇಳಲೇಬೇಕು. ಯಾಕೆಂದರೆ ನಿಮ್ಮಿಂದ ಅವರಿಂದ ನೀವಲ್ಲ.